ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಎಲ್ಲೋ ನಡೀತಿರೋ ಒಂದು ಯುದ್ಧಕ್ಕೂ ನಮ್ಮ ಬೆಂಗಳೂರಿನ ಅಡಿಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಗೋದಕ್ಕೂ ಏನ್ ಸಂಬಂಧ ಅಲ್ವಾ? ನೋಡಕ್ಕೆ ಸಂಬಂಧನೇ ಇಲ್ಲ ಅನ್ಸುತ್ತೆ. ಆದ್ರೆ ಇದರ ಹಿಂದಿರೋ ಕಥೆ ಏನು ಅಂತ ಇವತ್ತು ನೋಡೋಣ ಬನ್ನಿ. ನಾವು ತಕ್ಷಣವೇ ಮುಚ್ಚಿದ್ದೇವೆ, ಸಿಲಿಂಡರ್ಗಳು ಲಭ್ಯವಿಲ್ಲ. ಇದು ಬೆಂಗಳೂರಿನ ಒಬ್ಬ ಹೋಟೆಲ್ ಮಾಲೀಕರ ಹತಾಶೆಯ ಮಾತು. ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ಇವರೊಬ್ಬರೇ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ಸದ್ಯ ಇದೇ ಮಾತು ಕೇಳಿಬರ್ತಾ ಇದೆ. ಇದು ಕೇವಲ ಆರಂಭ ಅಷ್ಟೇ. ಹಾಗಾದ್ರೆ ಅಷ್ಟೊಂದು ದೂರದಲ್ಲಿ ನಡೀತಿರೋ ಜಗಳಕ್ಕೋ ಇಲ್ಲಿ ನಮ್ಮ ತಟ್ಟೆಯಲ್ಲಿರೋ ಊಟಕ್ಕೋ ಎಲ್ಲಿಂದೆಲ್ಲಿಯ ಸಂಬಂಧ? ಈ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಈ ಇಡೀ ಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲು ಸದ್ಯ ಬೆಂಗಳೂರಿನಲ್ಲಿ ಆಗ್ತಿರೋದಾದ್ರೂ ಏನು? ಈ ಗ್ಯಾಸ್ ಕೊರತೆ ಅನ್ನೋದು ನಿಮ್ಮೆಲ್ಲರ ದಿನನಿತ್ಯದ ಜೀವನವನ್ನ ಹೇಗೆಲ್ಲ ಬದಲಾಯಿಸ್ತಾ ಇದೆ ಅಂತ ನೋಡೋಣ. ಬೆಂಗಳೂರಿನಲ್ಲಿ ಪರಿಸ್ಥಿತಿ ನಿಜವಾಗ್ಲೂ ಸೀರಿಯಸ್ ಆಗಿದೆ. ನಿಮ್ಮ ಫೇವರೆಟ್ ರೆಸ್ಟಾರೆಂಟ್ಸ್ಗಳು ಬಾಗಿಲು ಮುಚ್ತಿವೆ. ಪಿಜಿಗಳಲ್ಲಿ ಪ್ರತಿದಿನ ಚಪಾತಿ ಪೂರಿ ಅಂತ ತಿಂತಿದ್ದವರಿಗೆ ಈಗ ಕೇವಲ ಅನ್ನ ಸಾಂಬಾರ್ ಮಾತ್ರ ಸಿಗ್ತಾ ಇದೆ. ಜನರು ಗ್ಯಾಸ್ ಸಿಗಲ್ಲ ಅಂತ ಎಲೆಕ್ಟ್ರಿಕ್ ಸ್ಟೋವ್ ಕೊಂಡ್ಕೊಳ್ಳೋಕೆ ಮುಗಿಬೀಳ್ತಾ ಇದ್ದಾರೆ. ಇನ್ನು ಗ್ಯಾಸ್ ಬುಕ್ ಮಾಡಿದ್ರೆ ಮೊದಲೆಲ್ಲ 2 ದಿನಕ್ಕೆ ಬರ್ತಿತ್ತು, ಆದ್ರೆ ಈಗ 1 ವಾರ ಆದ್ರೂ ಸಿಲಿಂಡರ್ ಬರೋ ಗ್ಯಾರಂಟಿ ಇಲ್ಲ. ಈ ಹೋಲಿಕೆ ನೋಡಿ ಪರಿಸ್ಥಿತಿ ಎಷ್ಟು ಬದಲಾಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲು ಗ್ಯಾಸ್ 2 ದಿನದಲ್ಲಿ ಮನೆ ಬಾಗಿಲಿಗೆ ಬರ್ತಿತ್ತು, ಈಗ 7 ದಿನಕ್ಕಿಂತ ಜಾಸ್ತಿ ಕಾಯ್ಬೇಕು. ಹೋಟೆಲ್ ಊಟದ ಬೆಲೆ ಸಾಮಾನ್ಯವಾಗಿತ್ತು, ಈಗ ಗಗನಕ್ಕೇರ್ತಾ ಇದೆ. ಪಿಜಿಗಳಲ್ಲಿ ವೆರೈಟಿ ಊಟ ಇತ್ತು, ಈಗ ಆಯ್ಕೆಗಳು ತುಂಬಾನೇ ಕಮ್ಮಿಯಾಗಿವೆ. ಈ ಬದಲಾವಣೆ ನಮ್ಮ ಲೈಫ್ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಲ್ವಾ? ಸರಿ, ಈಗ ಬೆಂಗಳೂರಿನಿಂದ ಸ್ವಲ್ಪ ಹೊರಗೆ ಬಂದು ವರ್ಲ್ಡ್ ಮ್ಯಾಪ್ ಕಡೆ ನೋಡೋಣ. ಯಾಕಂದ್ರೆ ಈ ಎಲ್ಲಾ ಸಮಸ್ಯೆಗಳ ಬೇರಿರೋದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆಯುತ್ತಿರುವ ಒಂದು ಯುದ್ಧದಲ್ಲಿ. ಹಾಗಾದ್ರೆ ಈ ಸಂಘರ್ಷ ಶುರುವಾಗಿದ್ದ ಹೇಗೆ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಜನವರಿ 2026ರಲ್ಲಿ ಇರಾನ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾಗಿ ಅಲ್ಲಿನ ಸರ್ಕಾರ ಅಲುಗಾಡುತ್ತೆ. ಫೆಬ್ರವರಿಯಲ್ಲಿ ಇರಾನ್ ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ ತಯಾರಿಸ್ತಾ ಇದೆ ಅಂತ ಯುಎಸ್ ಆರೋಪಿಸುತ್ತೆ. ಫೆಬ್ರವರಿ 28ರಂದು ಇದ್ದಕ್ಕಿದ್ದ ಹಾಗೆ ಯುಎಸ್ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತವೆ. ಇದಕ್ಕೆ ಸುಮ್ನಿರದ ಇರಾನ್ ಮಾರ್ಚ್ನಲ್ಲಿ ಅಕ್ಕಪಕ್ಕದ ದೇಶಗಳಲ್ಲಿರೋ ಯುಎಸ್ ಆರ್ಮಿ ಬೇಸ್ಗಳನ್ನೇ ಟಾರ್ಗೆಟ್ ಮಾಡುತ್ತೆ. ಈ ಯುದ್ಧಕ್ಕೂ ನಮ್ಮ ಗ್ಯಾಸ್ ಪೂರೈಕೆಗೂ ಇರೋ ಕೊಂಡಿ ಎಲ್ಲಿದೆ ಗೊತ್ತಾ? ಅದಕ್ಕೆ ನಾವು ವರ್ಲ್ಡ್ ಮ್ಯಾಪ್ನಲ್ಲಿರೋ ಒಂದು ಚಿಕ್ಕ ಆದ್ರೆ ಬಹಳ ಮುಖ್ಯವಾದ ಜಾಗವನ್ನ ನೋಡ್ಬೇಕು. ಆ ಜಾಗವೇ ಹಾರ್ಮೋಸ್ ಜಲಸಂಧಿ. ಇದು ಗಲ್ಫ್ ದೇಶಗಳಿಂದ ಇಡೀ ಜಗತ್ತಿಗೆ ತೈಲ, ಗ್ಯಾಸ್ ಎಲ್ಲವನ್ನೂ ಸಾಗಿಸೋ ಒಂದು ಪ್ರಮುಖ ಜಲಮಾರ್ಗ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಇಡೀ ಪ್ರಪಂಚದ ಎನರ್ಜಿ ಸಪ್ಲೈನ ಒಂದು ಬಾಟಲ್ ನೆಕ್ ಇದ್ದ ಹಾಗೆ, ತುಂಬಾನೇ ಕಿರಿದಾದ ದಾರಿ. ಈ ನಂಬರ್ ನೋಡಿ, 20%. ಅಂದ್ರೆ ಇಡೀ ಪ್ರಪಂಚದ 5ರಲ್ಲಿ 1 ಭಾಗದಷ್ಟು ಕಚ್ಚಾ ತೈಲ ಇದೇ ಒಂದೇ ಜಾಗದ ಮೂಲಕ ಹೋಗ್ಬೇಕು. ಇಮ್ಯಾಜಿನ್ ಮಾಡ್ಕೊಡಿ, ಈ ಜಾಗದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಗ್ಲೋಬಲ್ ಎಕಾನಮಿ ಕಥೆ ಏನಾಗ್ಬೇಡ. ಈಗ ನಮ್ಮ ಭಾರತದ ಕಥೆಗೆ ಬರೋಣ. ನಾವು ಮನೆಗಳಲ್ಲಿ ಬಳಸೋ ಎಲ್ಪಿಜಿಯಲ್ಲಿ 60% ಅಷ್ಟು, ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳೋದು. ಅಂದ್ರೆ ನಮ್ಮ ಅಡುಗೆ ಮನೆ ಬಹುತೇಕವಾಗಿ ಬೇರೆ ದೇಶದಿಂದ ಬರೋ ಗ್ಯಾಸ್ ಮೇಲೆನೇ ನಡೀತಾ ಇದೆ. ಮತ್ತು ಇಲ್ಲಿದಾನೆ ನೋಡಿ ಅಸಲಿ ಶಾಕ್. ನಾವು ಆಮದು ಮಾಡ್ಕೊಳ್ಳೋ ಆ ಗ್ಯಾಸ್ನಲ್ಲಿ 90 ಭಾಗದಷ್ಟು, ಅಂದ್ರೆ 100ಕ್ಕೆ 90 ಭಾಗ ಇದೇ ಹಾರ್ಮೋಸ್ ಜಲಸಂಧಿ ಮೂಲಕನೇ ಭಾರತಕ್ಕೆ ಬರಬೇಕು. ಈಗ ಪ್ರಾಬ್ಲಮ್ ಎಷ್ಟು ದೊಡ್ಡದು ಅಂತ ನಿಮಗೆ ಅರ್ಥ ಆಗಿರಬಹುದು. ಸರಿ, ಈಗೆಲ್ಲ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡೋಣ ಬನ್ನಿ. ಯುದ್ಧದ ಜಾಗದಿಂದ ನಮ್ಮ ಅಡ್ಗೆ ಮನೆ ತನಕ ಈ ಡಾಮಿನೋ ಎಫೆಕ್ಟ್ ಹೇಗೆ ಕೆಲಸ ಮಾಡ್ತು ಅಂತ ನೋಡೋಣ. ಇದು ಒಂದರ ಮೇಲೊಂದು ಬೀಳೋ ಡಾಮಿನೋ ತರಹ ಆಯ್ತು. ಮೊದಲನೇ ಡಾಮಿನೋ, ಇರಾನ್ ಆ ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡ್ತು. ತಕ್ಷಣ ಭಾರತಕ್ಕೆ ಬರಬೇಕಿದ್ದ ಎಲ್ಪಿಜಿ ಹಡಗುಗಳು ಅಲ್ಲಲ್ಲೇ ನಿಂತು ಹೋದ್ವು. ಪೆಟ್ರೋಲ್, ಡೀಸೆಲ್ ತರ ನಮ್ಮಲ್ಲಿ ಎಲ್ಪಿಜಿಯನ್ನ ಜಾಸ್ತಿ ಸ್ಟಾಕ್ ಇಟ್ಕೊಂಡಿರ್ಲಿಲ್ಲ. ಹಾಗಾಗಿ ತಕ್ಷಣವೇ ದೇಶದಲ್ಲಿ ಗ್ಯಾಸ್ ಕೊರತೆ ಶುರುವಾಯಿತು. ಆಗ ಸರ್ಕಾರ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಜಾರಿಗೆ ತಂದು ಮೊದಲು ಹೋಟೆಲ್, ಇಂಡಸ್ಟ್ರಿಗಳಿಗೆ ಹೋಗೋ ಗ್ಯಾಸ್ ನಿಲ್ಸಿತು. ಇದರ ಎಫೆಕ್ಟ್, ವ್ಯಾಪಾರಗಳು ಬಂದಾದ್ವು, ಊಟದ ಬೆಲೆ ಜಾಸ್ತಿ ಆಯ್ತು. ಈಗ ಮನೆಗಳಿಗೆ ಸಿಗೋ ಗ್ಯಾಸ್ ಮೇಲೂ ಇದರ ಪರಿಣಾಮ ಬೀಳ್ತಾ ಇದೆ. ನೋಡಿ, ಇಲ್ಲಿ ಕಾರಣ ಮತ್ತು ಪರಿಣಾಮ ಎಷ್ಟು ಕ್ಲಿಯರ್ ಆಗಿದೆ. ಸರ್ಕಾರ ಮನೆಗಳಿಗೆ ಗ್ಯಾಸ್ ಕೊಡೋದು ಫಸ್ಟ್ ಪ್ರಯಾರಿಟಿ ಅಂತ ಡಿಸೈಡ್ ಮಾಡ್ತು. ಇದ್ರಿಂದ ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈ ನಿಂತ್ಹೋಯ್ತು. ಹಾಗಾಗಿಯೇ ಅವರೆಲ್ಲ ಬಾಗ್ಲು ಮುಚ್ಚಬೇಕಾಗಿ ಬಂತು. ಒಂದೇ ನಿರ್ಧಾರ, ಆದ್ರೆ ಅದರ ಪರಿಣಾಮ 2 ಬೇರೆ ಬೇರೆ ರೀತಿ. ಹಾಗಾದ್ರೆ ಈ ಎಲ್ಲ ಘಟನೆಗಳಿಂದ ನಾವೇನ್ ಕಲಿಬೇಕು? ಮುಂದೆ ಏನಾಗಬಹುದು? ಇದೊಂದು ದೊಡ್ಡ ಪ್ರಶ್ನೆ. ಈ ಒಂದು ಮಾತು ಇಡೀ ವಿಷಯದ ಸಾರಾಂಶವನ್ನ ಹೇಳುತ್ತೆ. ವೈಟ್ ಹೌಸ್ನಲ್ಲಿ ಯಾರೋ ಒತ್ತಿದ ಒಂದು ಬಟನ್ ಇಲ್ಲಿ ಪ್ರತಿಯೊಂದು ಮನೆಯ ಅಡುಗೆ ಮನೆಯ ಗ್ಯಾಸ್ ಸಿಲಿಂಡರ್ ಮೇಲೆ ಪರಿಣಾಮ ಬೀರುತ್ತೆ.
ನಾವೆಲ್ಲರೂ ಕನೆಕ್ಟ್ ಆಗಿದ್ದೀವಿ. ಇದು ಇವತ್ತಿನ ಜಗತ್ತಿನ ಸತ್ಯ. ಎಲ್ಲೋ ಏನೋ ಒಂದು ನಡೆದ್ರೆ ಅದು ನಮ್ಗೂ ತಟ್ಟೇ ತಟ್ಟುತ್ತೆ. ಈ ಗ್ಯಾಸ್ ಸಂಕಷ್ಟ ನಾವು ಬೇರೆ ದೇಶಗಳ ಮೇಲೆ ಎಷ್ಟು ಅವಲಂಬಿತರಾಗಿದ್ದೀವಿ ಅನ್ನೋದನ್ನ ತೋರಿಸ್ಕೊತ್ತಿದೆ. ಜಿಯೋಪಾಲಿಟಿಕ್ಸ್ ಅಂದ್ರೆ ದೇಶ-ವಿದೇಶಗಳ ರಾಜಕೀಯ ನಮ್ಮ ದೇಶದ ಮಾರ್ಕೆಟ್ನಿಂದ ಹಿಡಿದು ನಾವು ತಿನ್ನೋ ಒಂದು ಹೊತ್ತಿನ ಊಟದ ಬೆಲೆವರೆಗೂ ಎಲ್ಲವನ್ನೂ ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಕೊನೆಯದಾಗಿ ಒಂದು ಗಂಭೀರವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ವೇಳೆ ಈ ಯುದ್ಧದಲ್ಲಿ ರಷ್ಯಾ ಮತ್ತು ಚೀನಾ ಇರಾನ್ ಪರವಾಗಿ ನಿಂತರೆ ಇದು 3ನೇ ಮಹಾಯುದ್ಧಕ್ಕೆ ಕಾರಣ ಆಗಬಹುದಾ? ಈ ಪ್ರಶ್ನೆಗೆ ಸಿಗೋ ಉತ್ತರ ಬಹುಶಃ ನಮ್ಮೆಲ್ಲರ ಭವಿಷ್ಯವನ್ನೇ ನಿರ್ಧಾರ ಮಾಡಬಹುದು.